ಸರ್ಕಾರಿ ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನ ವಿತರಣೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ದಿನದಿಂದ ದಿನಕ್ಕೆ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಬೆಲೆ ದುಬಾರಿಯಾಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಸಿಇಒಗೆ ಶಾಲಾ ಶಿಕ್ಷಕರ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ತುಮಕೂರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮನವಿ ಮಾಡಿಕೊಂಡಿರೋದು ಮೊಟ್ಟೆ ದರ ಪರಿಷ್ಕರಣೆ ಮಾಡುವಂತೆ ಶಿಕ್ಷಕರು ಆಗ್ರಹಿಸಿದ್ದಾರೆ. ಇಲ್ಲದೇ ಇದ್ರೆ ಸರ್ಕಾರನೇ ಮೊಟ್ಟೆ ಸರಬರಾಜು ಮಾಡಲಿ ಅಂತ ಹೇಳಿದ್ದಾರೆ. ಸದ್ಯ ಒಂದು ಮೊಟ್ಟೆಗೆ ₹5.20 ನಿಗದಿ ಮಾಡಲಾಗಿದೆ. ಆದರೆ ಮಾರುಕಟ್ಟೆ ಬೆಲೆ ನೋಡಿದ್ರೆ ₹7.50 ₹8 ಅಷ್ಟು ಆಗ್ತಾ ಇದೆ. ಪ್ರತಿ ಮೊಟ್ಟೆಗೆ ₹2 ರಿಂದ ₹3 ಹೆಚ್ಚುವರಿ ಪಾವತಿಸಬೇಕು. ಬಟ್ ಈ ಹೆಚ್ಚುವರಿ ಹಣವನ್ನು ಯಾರು ಭರಿಸ್ತಾ ಇದ್ದಾರೆ? ಶಿಕ್ಷಕರೇ ಭರಿಸಬೇಕಾದಂಥ ಸ್ಥಿತಿ ಇದೆ. ಸೊ ಇದ್ರ ಬಗ್ಗೆ ಗಮನ ಹರಿಸಿ ಅನ್ನೋದಾಗಿ ಶಿಕ್ಷಕರ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ಮೊಟ್ಟೆಯ ಬೆಲೆ ಜಾಸ್ತಿ ಆಗಿರೋದ್ರಿಂದ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲೆಗಳಿಗೆ ಬಿಸಿಯೂಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧರಿಸಿತ್ತು ಸರ್. ಅದಕ್ಕೆ ಪೂರಕ ಪೌಷ್ಟಿಕ ಆಹಾರದ ಅಡಿಯಲ್ಲಿ ಕೋಳಿ ಮೊಟ್ಟೆ ಮತ್ತು ಕೋಳಿ ಮೊಟ್ಟೆಯನ್ನು ತಿನ್ನೋರು ಕೋಳಿ ಮೊಟ್ಟೆ ಮತ್ತು ಬಾಳೆಹಣ್ಣು ತಿನ್ನೋ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಜಾರಿಗೆ ತಂದಿದೆ ಸರ್. ಅದರಲ್ಲಿ ಹಿಂದೆ ಸರ್ಕಾರ ಏನು ಜಾರಿಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ ₹6 ಮೊಟ್ಟೆಗೆ ಮತ್ತು ಬಾಳೆಹಣ್ಣಿಗೆ ಫಿಕ್ಸ್ ಮಾಡಿತ್ತು ಸರ್. ಆದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಮೊಟ್ಟೆ ರೇಟು ಮತ್ತು ಬಾಳೆಹಣ್ಣು ರೇಟು ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ ಸರ್. ಇವತ್ತು ಮೊಟ್ಟೆ ರೇಟು ₹7.30 ಇದೆ ಸರ್. ಆದರೆ ಸರ್ಕಾರ ಈ ₹5.20 ಕೊಡ್ತಾ ಇದೆ ಸರ್. ₹6ನಲ್ಲಿ ₹5.20 ಮೊಟ್ಟೆಗೆ, 30 ಪೈಸಾ. ಹಾವೇರಿ ಜಿಲ್ಲೆಯ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಂಡು ಬರ್ತಾ ಇದೆ. ಮಕ್ಕಳನ್ನ ತರಗತಿಗೆ ಕಳಿಸದೇನೆ ಪೋಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಟ್ಟಿಹಳ್ಳಿ ತಾಲೂಕಿನ ಹಿರೇಬಾದಾಪುರ ಸರ್ಕಾರಿ ಶಾಲೆ ಇದು. ಕಳೆದ 2 ದಿನಗಳಿಂದ ಪ್ರತಿಭಟನೆ ನಡೆಯುತ್ತಾ ಇದೆ. ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿಲ್ಲ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆ ಓಪನ್ ಇರುತ್ತೆ, ಟೀಚ್ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲ, ಮಕ್ಕಳನ್ನು ಕಳಿಸಿ ಇನ್ನೆಂತ ಎಜುಕೇಶನ್ ಪಡಿಬಹುದು ಅನ್ನೋದು ಪೋಷಕರ ಕಾಳಜಿ. ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು ಅನ್ನೋದಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಬರೋವರೆಗೂ ಕೂಡ ಮಕ್ಕಳು ಶಾಲೆಗೆ ಹೋಗೋದಿಲ್ಲ. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಹಿರಿಯ ಅಧಿಕಾರಿಗಳು ಬರೋವರೆಗೂ ಕೂಡ ಮಕ್ಕಳು ಕೊಠಡಿ ಒಳಗೆ ಹೋಗಲ್ಲ ಅಂತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. 1 ರಿಂದ 7ನೇ ತರಗತಿವರೆಗೆ ಇದೆ ಈ ಕಟ್ಟಡದಲ್ಲಿ. 50ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. 3 ಶಿಕ್ಷಕರಲ್ಲಿ ಓರ್ವ ಶಿಕ್ಷಕರಿಗೆ ಅನಾರೋಗ್ಯ. ಹಾಗಾಗಿ ಅವೈಲೇಬಲ್ ಇರೋದೇ 2 ಶಿಕ್ಷಕರು ಕೆಲಸ ಮಾಡಬೇಕು. ಹೇಗೆ ಸಂಭಾಳಿಸೋದಕ್ಕೆ ಸಾಧ್ಯ ಅನ್ನೋದು ಗ್ರಾಮಸ್ಥರ ಆಕ್ರೋಶ. ಎಲ್ಲ ಕಡೆಗೆ ಪೋಸ್ಟ್ ಬ್ಯಾಡ್ರಿ, ನಮಗೆ ಅಸಿಸ್ಟೆಂಟ್ ಮಾಡ್ಕೊಂಡು ಆರಾಮ್ ಪಗಾರ ತಗೊಂಡು ನಾವು ಮನೆಗೆ ಹೋಗ್ತೀವಿ. ಈ ಟೀಚರ್ ಯಾದಗಿರಿಯಲ್ಲಿ ಕಬ್ಬಿನ ಬಾಕಿ ಬಿಲ್ ನೀಡುವಂತೆ ಆಗ್ರಹಿಸಿದ್ದಾರೆ. ಬಿಲ್ ನೀಡದೆ 7 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ ಕಾರ್ಖಾನೆಯವರು. ವಡಗೇರ ತಾಲೂಕಿನ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆ ಇದು. 3 ದಿನಗಳಿಂದ ಕಾರ್ಖಾನೆ ಬಳಿನೇ ಠಿಕಾಣಿ ಹೂಡಿದ್ದಾರೆ ರೈತರು. ಬಿಲ್ ಕೇಳೋದಕ್ಕೆ ಬಂದ ರೈತರಿಗೆ ಸರಿಯಾದಂತ ಮಾಹಿತಿ ಸಿಗ್ತಾ ಇಲ್ಲ. 100 ಕೋಟಿ ಕಬ್ಬಿನ ಬಾಕಿ ಬಿಲ್ ಅನ್ನ ಉಳಿಸ್ಕೊಂಡಿದೆ ಕಾರ್ಖಾನೆ. ಬಿಲ್ ಕೇಳೋದಕ್ಕೆ ಬಂದಂತ ರೈತರಿಗೆ ಸ್ಪಂದನೆ ಅಂತೂ ಸಿಗ್ತಾ ಇದೆ ಆಡಳಿತ ಮಂಡಳಿಯಿಂದ. 3 ದಿನಗಳಿಂದ ಕಾರ್ಖಾನೆ ಬಳಿನೇ ಕೂತಿದ್ರು. ಬಟ್ ಇವರನ್ನ ಮಾತನಾಡಿಸೋರು ಯಾರಿಲ್ಲ. ಮುಂಗಾರು ಬಿತ್ತನೆ, ಜಮೀನು ಲೀಸ್, ಹಾಗೆ ಮಕ್ಕಳ ಶಾಲಾ ಫೀಸ್ ಅನ್ನ ಕಟ್ಟೋದಕ್ಕೆ ದುಡ್ಡಿಲ್ಲ ಅನ್ನೋದಾಗಿ ರೈತರು ಪರದಾಡ್ತಾ ಇದ್ದಾರೆ.